ನಮಸ್ಕಾರ. ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಭಾರ ಅಂತ. ನಮ್ಮ ಸಂವಿಧಾನ ವ್ಯವಸ್ಥೆ ಜಾರಿ ಬಂದಿನ ಅಂದಿನಿಂದ ರಾಜಕೀಯ ಅನ್ನುವಂತಹ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಅದೆಲ್ಲರಿಗೂ ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಈ ರಾಜಕೀಯ ಅನ್ನುವಂಥದ್ದನ್ನ ನಮ್ಮ ಕುಟುಂಬಕ್ಕೋಸ್ಕರ ಸೀಮಿತವಾಗಿದೆ ತಿಳಿದಂತಹ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಹೆಚ್ಚಾಗಿರುವಂತದ್ದು ನಮ್ಮೆಲ್ಲರ ದುರ್ದೈವ. ಇದಕ್ಕೆ ನಾವೇ ಪೋಷಕರಾಗಿ ಅದನ್ನ ಪೋಷಿಸ್ತಾ ಇದ್ದೀವಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಮತದಾರರೇ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥದ್ದು. ಇಲ್ಲಿ ವ್ಯಕ್ತಿ ಯಾರು ಬರ್ತಾನೆ, ಅವನ ಆರ್ಥಿಕ ಹಿನ್ನೆಲೆ ಏನು, ಅವನ ರಾಜಕೀಯ ಹಿನ್ನೆಲೆ ಏನು ಅಂತ ತಿಳಿದುಕೊಂಡು ಅವನು ನಮ್ಮ ಜಾತಿಯವನು ಅಥವಾ ಅವನಿಗೆ ಆರ್ಥಿಕವಾಗಿ ಸದೃಢನಾಗಿದ್ದಾನೆ ಅನ್ನುವಂತಹದನ್ನ ಪರಿಗಣಿಸಿ ಮತ ಹಾಕ್ತಿರುವಂತವರೇ ನಾವೆಲ್ಲ ನಾಗರಿಕರು. ಹಾಗಾಗಿ ನಾವು ಎಚ್ಚೆತ್ತುಕೊಂಡಾಗ ಮಾತ್ರ ಈ ಸಂಪತ್ತಿನ ಅಸಮಾನ ಹಂಚಿಕೆ ಆಗ್ತಿದೆ. ಯಾವ ಕಾರಣಕ್ಕೆ ಅಂದ್ರೆ ಈ ಒಂದು ಕುಟುಂಬ ರಾಜಕಾರಣದಿಂದಾಗಿ ಈ ಸಂಪತ್ತಿನ ಏನಾಗಿದೆ ಅಂದ್ರೆ ಅಸಮಾನ ಹಂಚಿಕೆ. ಒಬ್ಬರ ಹತ್ರನೇ ಕ್ರೋಢೀಕೃತ, ಅವರು ಆ ಬಂಡವಾಳವನ್ನು ಇಟ್ಕೊಂಡು ಮತ್ತೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಇದರಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ತಿದ್ದಾನೆ. ಮತ್ತೆ ಉಳಿದಂತವರಿಗೆ ಅವಕಾಶ ಇಲ್ಲಿ. ಇವತ್ತು ಜನ ಹೆಚ್ಚಿನದಾಗಿ ಏನು ಹಣವಂತರಿಗೆ ಬೆಲೆಯನ್ನ ಕೊಡ್ತಿರುವಂತದ್ದನ್ನ ನಾವು ಗಮನಿಸ್ತೇವೆ. ಈ ಸಂಪತ್ತಿನ ಅಸಮಾನ ಹಂಚಿಕೆ ಆಗಬಾರ್ದು. ರಾಜಕೀಯವಾಗಿ ಅಭಿವೃದ್ಧಿ ಆಗುತ್ತೆ, ರಾಜಕೀಯವಾಗಿ ಅಭಿವೃದ್ಧಿ ಆಗಿ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ನಾವೆಲ್ಲರೂ ಇನ್ನು ಅರ್ಹ ಅಭ್ಯರ್ಥಿಗೆ ಮತ ಹಾಕುವಂತದ್ದನ್ನ ಗಮನಿಸಬೇಕು. ಇಲ್ಲಿ ಯಾರು ಪ್ರಚಾರಕ್ಕೆ ಅಂತ ಕಾರ್ಯಕ್ರಮ ಆಯೋಜಿಸಿಲ್ಲ. ಆದ್ರೆ ಜನರಿಗೆ ಏನು ಒಂದು ವಿಷಯ ಅಂದ್ರೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಏನು ಕುಟುಂಬ ರಾಜಕಾರಣ ಆಗಬಾರದು ಅನ್ನುವಂಥದ್ದು. ಇದರಿಂದ ಮಾತ್ರ ಈ ಒಂದು ಅರ್ಹರಿಗೆ ಅವಕಾಶ ಸಿಗುತ್ತೆ. ಅವನಲ್ಲಿ ನೂರಾರು ಆಲೋಚನೆಗಳಿರುತ್ತೆ, ಸಮಾಜದಲ್ಲಿ ಆಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ. ಆದ್ರೆ ಅವ್ರಿಗೆ ಹಿನ್ನೆಲೆ ಇರಲ್ಲ ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿ. ಹಾಗಾಗಿ ಹಿಂದಕ್ಕೆ ಉಳಿಯುವಂತಹ ವ್ಯವಸ್ಥೆನ ನಾವು ನೋಡ್ತಾ ಇದ್ದೇವೆ. ಅಪ್ಪ ಅಧಿಕಾರದಲ್ಲಿದ್ದ ಮಗನಿಗೆ ಗೌರವ ಸಿಗುತ್ತೆ, ಆದ್ರೆ ಮಗನಿಗೆ ಇರುವ ಅರ್ಹತೆಯನ್ನ ಗುರುತಿಸ್ತಕ್ಕಂಥವ್ರು ಯಾರು? ನಾವೆಲ್ಲ ಪ್ರಜಾಪ್ರತಿನಿಧಿಗಳು. ಪ್ರಜೆಗಳಾಗಿ ನಾವು ಅದನ್ನ ಗುರುತಿಸಿ ಒಳ್ಳೆಯ ಪ್ರಜೆಯನ್ನ ಆಯ್ಕೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಹಾಗಾಗಿ ನಾವು ವ್ಯಕ್ತಿತ್ವವನ್ನ ನೋಡೋಣ, ಅವನಲ್ಲಿರುವಂತಹ ಅರ್ಹತೆಗಳನ್ನು ನೋಡೋಣ, ಅವನಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಬೆಲೆ ಕೊಡೋಣ. ಆಗ ಮಾತ್ರ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಬರ್ಬೋದು. ನಾನು ಪರ್ಟಿಕ್ಯುಲರ್ ಆಗಿ ಸರ್ ಹೆಸರು ಹೇಳಿಗೂ ಬಯಸಲ್ಲ, ಆದ್ರೆ ನಮ್ಮೆಲ್ಲರಲ್ಲಿ ಜಾಗೃತಿ ಉಂಟಾದಾಗ ಮಾತ್ರ ರಾಷ್ಟ್ರದ ಪ್ರಗತಿ ಸಾಧ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಅಂದ್ರೆ ಇವತ್ತು ಬಿತ್ತಿದ ಬೀಜ ಮುಂದೆ ಫಲ ಕೊಡುತ್ತೆ. ನಾವೀಗಾಗಲೇ ಕುಟುಂಬ ರಾಜಕಾರಣ ಅನ್ನುವಂಥದ್ದನ್ನ ನಮ್ಮ ದೇಶದಲ್ಲಿ ಬಿತ್ಬಿಟ್ಟಿದೀವಿ. ಆ ಬೆಳೆಯನ್ನ ಕಿತ್ತು ಹೋಗದೆವು ಮತ್ತೆ ನಾವು ಹೊಸಬರಿಗೆ ಅವಕಾಶ ಕೊಡ್ಬೇಕು, ಕ್ರಿಯಾಶೀಲ ವ್ಯಕ್ತಿಗಳಿಗೆ ಅವಕಾಶ ಕೊಡ್ಬೇಕು ಅನ್ನುವಂಥದ್ದು ನನ್ನ ಮನದಾಳದ ಮಾತು. ಅವಕಾಶ ಕೊಟ್ಟಿದ್ದಕ್ಕಾಗಿ ವಂಚಿತರ, ಶೋಷಿತರ ಧ್ವನಿಯಾಗಿ ನಿಂತಿರ್ತಕ್ಕಂತಹ ಈ ಹೃದಯ ಶ್ರೀಮಂತರಿಗೆ ಒಂದು ನಮಿಸುತ್ತಾ ತಮ್ಮೆಲ್ಲರಿಗೂ